ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಐರಾ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಸಹಿತ ತುಂಬ ಚೆನ್ನಾಗಿದ್ದೀನಿ. ಫ್ರೆಂಡ್ಸ್, ನನ್ನ ಇವತ್ತಿನ ವಿಡಿಯೋದಲ್ಲಿ ನಾವು ಚಟಪಟ ಅಂತ ಅಚ್ಚುಕಟ್ಟಾಗಿ ಕನ್ನಡ ಮಾತಾಡುವ ನಂಬರ್ 1 ಕನ್ನಡ ನಿರೂಪಕಿ ಅಂತಲೇ ಹೆಸರು ಪಡೆದುಕೊಂಡಿರುವ ಅನುಶ್ರೀಯವರ ಸಾಧನೆಯ ಒಂದೆರಡು ಮೆಟ್ಟಲುಗಳ ಬಗ್ಗೆ ತಿಳ್ಕೊಂಬರೋಣ ಬನ್ನಿ. ಅಂದು ಚಾಕ್ಲೇಟ್ ರ್ಯಾಪರ್ ಕಟ್ಟಿ ಹಣ ಸಂಪಾದಿಸುತ್ತಿದ್ದವರು ಇಂದು ಕನ್ನಡದ ಸ್ಟಾರ್ ನಟಿ ನಂಬರ್ 1 ನಿರೂಪಕಿ ಅಂತಲೇ ಹೇಳ್ಬೋದು. ಕನ್ನಡದಲ್ಲಿ ನಿರೂಪಣೆ ಎಂದಾಕ್ಷಣ ಕಣ್ಣ ಮುಂದೆ ಮೂಡುವ ಚಿತ್ರಣ ಒಂದೇ, ಅದು ಅನುಶ್ರೀ. ಚಟಪಟ ಮಾತಿನಿಂದಲೇ ಪ್ರೇಕ್ಷಕರ ಮನಗೆದ್ದ ಚೆಲುವೆ. ಈ ಸಾಧನಾ ಶಿಖರದವರೆಗೂ ನಡೆದು ಬಂದ ಹಾದಿ ಸುಲಭದ್ದೇನಲ್ಲ. ಬಾಲ್ಯದಿಂದಲೇ ಸಾಕಷ್ಟು ಏರಿಳಿತಗಳನ್ನು ಕಂಡಿರುವ ಈ ನಟಿ ಒಂದೊಮ್ಮೆ ಚಾಕ್ಲೇಟ್ ರ್ಯಾಪರ್ ಕಟ್ಟಿ ಹಣ ಸಂಪಾದಿಸುತ್ತಿದ್ರಂತೆ. ಅಷ್ಟೇ ಅಲ್ಲದೆ ಮಂಗಳೂರಿನಲ್ಲಿರುವ ಟಾಟಾ ಎಜಿ ಲೈಫ್ ಇನ್ಶೂರೆನ್ಸ್ ಕಂಪನಿಯಲ್ಲಿ ಟೆಲಿಕಾಲರ್ ಆಗಿ ಸಹ ಕೆಲಸ ಮಾಡ್ತಿದ್ರಂತೆ. ಅಂದಹಾಗೆ ಈ ಎಲ್ಲ ವಿಚಾರಗಳ ಬಗ್ಗೆ ಸ್ವತಃ ಅನುಶ್ರೀಯವರೇ ಹೇಳಿಕೊಂಡಿದ್ದಾರೆ. ದಿ ಪವರ್ ಹೌಸ್ ವೈನ್ಸ್ ಎಂಬ ಯೂಟ್ಯೂಬ್ ಚಾನಲ್ನಲ್ಲಿ ಅನುಶ್ರೀ ಇಂಟರ್ವ್ಯೂ ಮಾಡಲಾಗಿತ್ತು. ಈ ಸಂದರ್ಭದಲ್ಲಿ ತಮ್ಮ ಬಾಲ್ಯಪಟ್ಟ ಕಷ್ಟ ಅನುಭವಿಸುತ್ತಿರುವ ಸಂತಸದ ಬದುಕಿನ ಬಗ್ಗೆ ವಿವರವಾಗಿ ಮಾತನಾಡಿದ್ದಾರೆ. ಅನುಶ್ರೀ ಒಬ್ಬ ಭಾರತೀಯ ದೂರದರ್ಶನ ನಿರೂಪಕಿ ಮತ್ತು ಕನ್ನಡ ಚಲನಚಿತ್ರಗಳಲ್ಲಿ ಕಾಣಿಸಿಕೊಳ್ಳುವ ನಟಿ. ಅವರು ಕನ್ನಡ ದೂರದರ್ಶನದಲ್ಲಿ ದೂರದರ್ಶನ ನಿರೂಪಕಿಯಾಗಿ ತಮ್ಮ ವೃತ್ತಿಜೀವನವನ್ನು ಪ್ರಾರಂಭಿಸಿದರು ಮತ್ತು ನಟಿಯಾದರು. ಅವರು ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚು ಸಂಭಾವನೆ ಪಡೆಯುವ ನಿರೂಪಕರಲ್ಲಿ ಒಬ್ಬರಾಗಿದ್ದಾರೆ. ಹಲವಾರು ಅಡೆತಡೆಗಳನ್ನು ಎದುರಿಸಿ ಇಂದು ಕನ್ನಡದಲ್ಲಿ ನಿರೂಪಣೆ ಎಂದಾಕ್ಷಣ ಕಣ್ಣ ಮುಂದೆ ಮೂಡುವ ಚಿತ್ರಣವೇ ಅನುಶ್ರೀ. ಅವರು ಇನ್ನಷ್ಟು ಸಾಧನಾ ಶಿಖರವನ್ನು ಏರಲಿ ಎಂದು ನಾವೆಲ್ಲ ಪ್ರೇ ಮಾಡೋಣ. ಇದಿಷ್ಟು ನಮ್ಮ ಚಟಪಟ ಅಂತ ಮಾತಾಡೋ ನಂಬರ್ 1 ಕನ್ನಡ ನಿರೂಪಕಿ ಅನುಶ್ರೀ ಅವರ ಬಗ್ಗೆ ಕಿರು ಪರಿಚಯ ಅಂತಾನೆ ಹೇಳ್ಬೋದು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.